ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಮದುವೆ ಚಾನಲ್ ಯಾರು ನೋಡ್ತಾಯಿದ್ದೀರಾ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಯಾರು ನೋಡ್ತಾಯಿದ್ರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ. ಇವತ್ತು ನಮ್ಮ ಸಿಸ್ಟರ್ ಒಂದು ಐಟಮ್ಸ್ ತೋರಿಸ್ತಾಯಿದ್ದಾರೆ, ಆಲೂಗಡ್ಡೆ ಪಲ್ಯ ತೋರಿಸ್ತಾಯಿದ್ದಾರೆ. ಹೆಂಗೆ ಮಾಡ್ತಾರೆ ಅವ್ರ ಕಡೆ ಒಡಿಸ್ಸಾ ಕಡೆಗೆ. ಇದು ಆಲೂಗಡ್ಡೆ, ಇದು ಈರುಳ್ಳಿ, ಕರಿಬೇವು ಸೊಪ್ಪು, ಇಲ್ಲಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದಾರೆ ಮತ್ತು ಗರಂ ಮಸಾಲ ತೊಗೊಂಡಿದ್ದಾರೆ. ಇಲ್ಲಿ ಎಣ್ಣೆ ಹಾಕಿದ್ದಾರೆ ಬಾಣಲೆಯಲ್ಲಿ, ಗ್ಯಾಸ್ ಹೊತ್ತಿಸ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬೇಕು. ಮತ್ತು ಎಲೆ ಹಾಕಿದ್ದಾರೆ, ಪಲಾವ್ ಎಲೆ ಹಾಕಿದ್ದಾರೆ, ಕರಿಬೇವು ಸೊಪ್ಪು ಹಾಕಿದ್ರು. ಅದೊಂಚೂರು ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಒಂಚೂರು ಸಾಫ್ಟಾಗಿ ಹುರಿಬೇಕು. ಆ ಕಡೆ ಅನ್ನಕ್ಕೆ ಇಟ್ಟಿದ್ದಾರೆ, ಈ ಕಡೆ ಆಲೂಗಡ್ಡೆ ಸಾಕು ಥರ ಮಾಡ್ತಾಯಿದ್ದಾರೆ. ಅವ್ರ ಕಡೆ ಹೆಂಗೆ ಮಾಡ್ತಾರೆ ಒಡಿಸ್ಸಾ ಕಡೆ ಅದು ತೋರಿಸ್ತಾ ಇದ್ದಾರೆ. ಇವತ್ತು ಅವ್ರ ಮನೆಗೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ನಮ್ಮ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಅವ್ರು ಹೆಂಗೆ ಮಾಡ್ತಾರೆ ಆ ಪದ್ಧತಿಲಿ ಹೆಂಗೆ ಆಗ್ತಾಯಿದ್ದಾರೋ ಆ ಥರ ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅವರು ಕೂಡ ಒಂಥರ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಆಲೂಗಡ್ಡೆ ಪಲ್ಯ. ನಾವು ಸಾಗಂತ ಈ ಕಡೆ ಕರ್ನಾಟಕ ಕಡೆ, ಅವ್ರ ಕಡೆಗೆ ನಮ್ಮೂರ ಕಡೆ ಪಲ್ಯ ಅಂತಾರೆ. ಈ ಕಡೆ ನಿಮ್ಮ ಕಡೆಗೆ ಬೆಂಗಳೂರು ಸೈಡೆಲ್ಲ ಸಾಗಂತಾರೆ. ಯಾಕಂದರೆ ನಮ್ಮ ಸಿಸ್ಟರ್ ಮಾಡ್ತಾರೆ ಇವತ್ತು ಅಡುಗೆ. ಯಾರಿಗೆ ಪಲ್ಯ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಚೆನ್ನಾಗಿ ಹುರಿಬೇಕು ಅದು ಈರುಳ್ಳಿ. ಸಾಕಾಗಂಟ ಹುರಿತಾ ಇದ್ದಾರೆ ಅವರು. ಈ ಪಲ್ಯ ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾರೆ ಇವಾಗ. ಅದು ಮನೆಯಲ್ಲೇ ಜಜ್ಜಿ ಕುಟ್ಟಿ ರೆಡಿ ಮಾಡ್ತಾರೆ. ಅವ್ರು ನಮ್ಮ ಥರ ಪ್ಯಾಕೆಟ್ ಹಾಕಲ್ಲ. ಆದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ್ದಾರೆ. ಬೆಳ್ಳುಳ್ಳಿ ಶುಂಠಿ ಚೆನ್ನಾಗಿ ಇದು ಮಾಡಿದ್ದಾರೆ. ಈಗ ದಪ್ಪದಾಗಿ ಟೊಮೆಟೊ ಕುಯ್ದಿದ್ದಾರೆ ಊಟಕ್ಕೆ. ಅವ್ರ ಊರ ಕಡೆ ಹಿಂಗೆ ಮಾಡೋದಂತೆ ಅವ್ರು ತೋರಿಸ್ತಾ ಇದ್ದಾರೆ. ಅವ್ರು ಯಾವ ರೀತಿ ಮಾಡ್ತಾರೆ ಆ ಥರ ಟ್ರೈ ಮಾಡಿ ನಿಮ್ಮ ಮನೇಲಿ ಕಮೆಂಟ್ ಮೂಲಕ ತಿಳಿಸಿ. ಈ ಟೊಮೆಟೊ ಹಾಕಿ ಅದನ್ನು ಸಾಫ್ಟಾಗೋ ಥರ ಹುರಿತಾರೆ. ಅವರೇನೋ ಒಂಥರ ಡಿಫ್ರೆಂಟೇ ಮಾಡ್ತಾರೆ ಅವ್ರ ಊರ ಕಡೆಗೆ. ಆಲೂಗಡ್ಡೆ ಸಾಗು ಚೆನ್ನಾಗಿರುತ್ತೆ ಅವ್ರದ್ದು ಸಾಗು. ಯಾಕಂದರೆ ಅವ್ರು ನನಗೆ ಹೇಳ್ಕೊಡ್ತಾ ಇದ್ದಾರೆ, ಅದಕ್ಕೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಅವರೇ ಹೆಂಗೆ ಮಾಡ್ತಾರೆ ಅಂತ, ಅವ್ರ ಪದ್ಧತಿ ಹೆಂಗೆ ಮಾಡ್ತಾರೆ ಅಂತ ಹಿಂಗೆ ಡೈರೆಕ್ಟಾಗಿ ತೋರಿಸೋಣ ಅಂತ ಅವ್ರ ಕೈಯಿಂದನೇ ಮಾಡಿಸ್ತಾಯಿದ್ದೀನಿ. ನಾನು ಟ್ರೈ ಮಾಡ್ತೀನಿ, ನಾವು ಹೇಳ್ಕೊಡ್ತಾ ಇದ್ದಾರೆ. ನಿಮ್ಗೆ ಯಾರೇ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಸ್ವಲ್ಪ ವಿಡಿಯೋಲಿ ಎಂತಾಗುತ್ತೆ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ದಾರೆ ಹಂಗೆ ಮಾಡ್ಕೊಳ್ಳಿ. ಯಾಕಂದರೆ ನೀವು ಸ್ಕಿಪ್ ಮಾಡಿದ್ರೆ ಅವ್ರು ಏನೇನು ಹಾಕಿರ್ತಾರೆ ಅಂತ ಚೆನ್ನಾಗಾಗಲ್ಲ. ಆಮೇಲೆ ಅವ್ರು ಟ್ರಿಕ್ ಹೇಳಿಬಿಟ್ಟು ನೀವು ಬೇರೆ ಥರ ಮಾಡೋಕ್ಕೋದ್ರೆ ಚೆನ್ನಾಗಾಗಲ್ಲ. ಅವ್ರು ಹೆಂಗೆ ಮಾಡಿರ್ತಾರೆ ಆ ಟ್ರಿಕ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಸೂಪರಾಗಿ ಮಾಡ್ತಾರೆ ಅವರು. ನೋಡಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ತಾರೆ ಚೆನ್ನಾಗಿ.
ಎಷ್ಟಾಗ್ತೈತಿ? ಚಿಕನ್ ಮಸಾಲ ಹಾಕ್ತಾರೆ ಅವರು. ಚೆನ್ನಾಗಿರುತ್ತೆ ಅಂತ ಚಿಕನ್ ಮಸಾಲ ಹಾಕ್ತಾರೆ ಅವರು ಆಲೂಗಡ್ಡೆ ಸಾಗಿಗೆ. ಒಡಿಸ್ಸಾ ಕಡೆಗೆ ಹಿಂಗೆ ಮಾಡೋದಂತೆ, ಅದಕ್ಕೆ ಅವ್ರು ನಮ್ಗೆ ಹೇಳ್ಕೊಡ್ತಾರೆ. ಚಿಕನ್ ಮಸಾಲ, ಇದು ಗರಂ ಮಸಾಲ. ಈಗ ಹಾಕಿರಿ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕಿರೋದವರು. ಎಷ್ಟು ಜನಕ್ಕೆ ಅಂದರೆ 4 ಜನಕ್ಕೆ ಮಾಡ್ತಾಯಿದ್ದಾರೆ. 4 ಜನಕ್ಕಿದು ಆಲೂಗಡ್ಡೆ ಸಾಗು ನೋಡಿ. ಟೊಮೊಟೊ ಎಷ್ಟು ಸಾಫ್ಟಾಗಿತ್ತು. ಅದು ಸಾಫ್ಟ್ ಆದಮೇಲೆ ಚಿಕನ್ ಮಸಾಲ ಗರಂ ಮಸಾಲ ಹಾಕ್ಬೇಕು, ಅರ್ಧ ಸ್ಪೂನು. ಉಪ್ಪಿಟ್ಟು ತಿಂತೀವಲ್ಲ ಆ ಸ್ಪೂನಲ್ಲಿ ಅರ್ಧ ಸ್ಪೂನ್ ಹಾಕಿರೋದು. ಈಗ ಅರ್ಧ ಸ್ಪೂನು ಅರಿಶಿಣ ಪುಡಿ ಹಾಕಿದ್ದಾರೆ. ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಹಾಕಿದ್ದಾರೆ. ಈಗ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದಾರೆ. 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದಾರೆ. ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಎಷ್ಟು ಜನಕ್ಕೆ ಮಾಡ್ತಾಯಿದ್ರೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನ್ ಹಾಕಿದ್ದಾರೆ. ಈಗ ನೀರು ಹಾಕ್ತಾಯಿದ್ದಾರೆ. ಸ್ವಲ್ಪ ಅರ್ಧ ಲೋಟ ನೀರು ಹಾಕಿದ್ದಾರೆ. ಈಗ ಉಪ್ಪು ಹಾಕ್ತಾಯಿದ್ದಾರೆ. ನಿಮ್ಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಮ್ಗೆ ಎಷ್ಟು ಬೇಕಾದ್ರೆ ಹಾಕ್ಕೊಂಡಿದ್ದೀವಿ. ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆ ಕಡೆ ಅನ್ನಕ್ಕೆ ಇಟ್ಟಿದ್ದಾರೆ. ಯಾಕಂದರೆ ಅವ್ರು ಚಪಾತಿ ಅನ್ನ ಅಷ್ಟೇ ತಿನ್ನೋದು, ಅದಕ್ಕೆ ಜಾಸ್ತಿ ಅವ್ರು ಆಲೂಗಡ್ಡೆ ಪಲ್ಯ ಮಾಡ್ತಾರೆ ಅವ್ರ ಊರ ಕಡೆಗೆ. ಆಲೂಗಡ್ಡೆ ಪಲ್ಯ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿ ತೋರಿಸ್ತಿದ್ದಾರೆ ಅಷ್ಟೇ. ಇದು चिली पाउडर चाहिए? मेरा पास है, ऊपर जाना पड़ेगा. वीडियो ऐसा ही रखो, इधर से रखता हूँ ट्राइपॉड. क्या भी नहीं डालूंगा. ನೋಡಿ ಫ್ರೆಂಡ್ಸ್, ಹಿಂಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಹಸಿಮೇಲೆ ಹೋಗ್ಬೇಕಲ್ಲ.
डाला ना मैं इधर से था ये वाला तो डाल दिया तो तुम कम डालते हैं क्या? ख़त्म हुआ ना तुम्हारे पास? मैं डाल दिया। तुम्हारे पास ख़त्म हुआ ना तुम्हारा पता ना सभी सामान तुम्हारा ख़त्म हो के क्या करता? नहीं वो आज जाने के लिए बोला था ना फिर भी वो लेट हो गया नींद से सो गया नहीं गया तो कल जाएगा आप डालेगा तुम कितना डालता? तुम्हारा पद्धति कैसे बनाता तुम ऐसा बना ನೋಡಿ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದಾರೆ ಯಾಕಂದ್ರೆ ಕಮ್ಮಿ ಆಗಿದೆ ಅಂತ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದಾರೆ ಯಾಕಂದರೆ ಅವ್ರ ಮಕ್ಕಳಿಗೆ ಒಂಚೂರು ಜೋರು ಮಾತಾಡ್ತಾ ಇದ್ದಾರೆ ಬೇಜಾರು ಮಾಡ್ಕೋಬೇಡಿ ಅದು ಚೆನ್ನಾಗಿ ಎಣ್ಣೆ ಬಿಡೋ ಗಂಟ ಹುರಿತಾರೆ ಅವರು ನಾವು ಅರಿಶಿನ ಪುಡಿ ಹಾಕ್ಬಿಟ್ಟು ಯೆಲ್ಲೋ ಕಲರ್ ಮಾಡ್ತೀವಿ ಇವರು ರೆಡ್ ಕಲರ್ ಮಾಡ್ತಾರೆ ಸಾಕು ಆದರೆ ಕೆಲವರು ಮಾಡ್ತಾರೆ ಬೆಂಗಳೂರಲ್ಲಿ ಮಾಡಲ್ಲ ಅಂತಲ್ಲ ಆದರೆ ನಾನು ನಮ್ಮ ಮನೇಲಿ ಮಾಡೋದು ಯೆಲ್ಲೋ ಕಲರ್ ಮಾಡ್ತಾರೆ ಅರಿಶಿನ ಪುಡಿ ಹಾಕ್ಬಿಟ್ಟು ಇವ್ರು ಮಾಡೋದು ಒಂಥರ ಡಿಫ್ರೆಂಟಾಗಿ ಮಾಡ್ತಾರೆ ನೋಡಿ ಎಣ್ಣೆ ಹೆಂಗೆ ಚೆನ್ನಾಗಿ ಬಿಟ್ಕೋತೀವಿ ಮೇಡಮ್ ಫ್ಲೇಮ್ ಇಡಬೇಕು ಗ್ಯಾಸ್ ಆಮೇಲೆ ಹೈ ಫ್ಲೇಮಲ್ಲಿ ಸಿದಿಸ್ಬಿಟ್ಟಿರ ಆಮೇಲೆ ನೋಡಿ ಇವ್ನು ಏನೂ ಹೇಳೇ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಇಡಬೇಕು ಅಂತ ಬೇಜಾರು ಮಾಡ್ಕೊಬೇಡಿ ಯಾರು ಮೀಡಿಯಮ್ ಫ್ಲೇಮಲ್ಲಿ ಇರ್ತದೆ ಗ್ಯಾಸು ನೋಡಿ ಹೆಂಗೆ ಎಣ್ಣೆ ಬಿಟ್ಕೊತಾವ್ದು ಮಾಡ್ಬೇಕಾದ್ರೆ ಎಣ್ಣೆ ಬಿಟ್ಕೊತೇವೆ ನಾವೇನಾದ್ರು ಮಾಡೋಕ್ಕೋದ್ರೆ ಎಣ್ಣೆನೇ ಬಿಡಲ್ಲ ಆಲೂಗಡ್ಡೆ ಹಾಕ್ತಾಯಿದ್ದಾರೆ ಅಂದರೆ ನಮ್ಮ ಟೈಪಾಯ್ಡ್ ಒಂಚೂರು ಚೆನ್ನಾಗಿಲ್ಲ ಮುರಿದೋಗಿದೆ ಅದರಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಕಾಸು ಅಮೌಂಟ್ ಇಲ್ಲ ಅಂತ ತಗೊಂಬಂದಿಲ್ಲ ಟೈಪಾಯ್ಡು ನೋಡಿ ಆಲೂಗಡ್ಡೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ತಾರೆ ಅವರು ಎಣ್ಣೆಯಲ್ಲೇ ಫ್ರೈ ಮಾಡಬೇಕದು ಅವರು ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ ಯಾಕಂದರೆ ನಾವು ನೀರು ಹಾಕಿದ್ವಿ ಅರ್ಧ ಲೋಟ ಆ ನೀರೆಲ್ಲ ಇದು ಉರಿಲೆಲ್ಲ ಇದು ಆಗಿರಿ ನೀರೆಲ್ಲ ಎಳ್ಕೊಂಬಿಟ್ಟಿದೆ ನೋಡಿ ಹೆಂಗೆ ಡ್ರೈ ಥರ ಆಗಿಬಿಟ್ಟು ಅವಾಗಲೇ ನೀರು ಹಾಕಿದ್ದವ್ರು ಅರ್ಧ ಲೋಟ ಇವಾಗೆಲ್ಲ ಫುಲ್ ಡ್ರೈ ಥರ ಕಾಣಿಸ್ತೈತೆ ನೋಡಿ ಅದಕ್ಕೆ ನೀರು ಹಾಕ್ಬೋದು ಅವರು ಇದು ಪಾನಿ ಡಾಲ್ಟ ಹಾಂ ನೀರು ಹಾಕ್ತಾರೆ ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಲಿ ಹಾಕ್ಬಿಟ್ಟು ನೀರು ಹಾಕ್ತಾರೆ ಒಂದು 5 ನಿಮಿಷ ಚೆನ್ನಾಗಿ ಹುರಿಬೇಕದು ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟಿದ್ದಾರೆ ಅವರು ಒಂದು ಸ್ವಲ್ಪ ಗ್ಯಾಸು ಯಾಕಂದ್ರೆ ತಳ ಅನ್ಕೊಂಡು ಜಾಸ್ತಿ ಇರುತ್ತೆ ಘಾಟ ಬರ್ತದೆ ಅಂದ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟಿದ್ದಾರೆ ಗ್ಯಾಸು ಈಗ ನೀರು ಹಾಕ್ತಾಯಿದ್ದಾರೆ ನೋಡಿ ಒಂದು ಲೋಟದಷ್ಟು ನೀರು ಹಾಕಿದ್ರು ज़्यादा नहीं चाहिए बस इतना ही हमारा थोड़ा बस तुम्हारा आ जाएगा नहीं नहीं खाएगा नहीं क्यों मेरा चिकन चिकन खाता है वे ना और इतना ही रखता और दिन से क्या इतना है चल तुम्हारा हस्बैंड है क्या करता है ये काकेला का बस होता तुम्हारा क्या करता है मेरा इधर से थोड़ा दिया हमारा ज़्यादा नहीं चाहिए तुम्हारा हाथ नहीं ಪಡೆಗ ನೋಡಿ ಫ್ರೆಂಡ್ಸ್ ಅವರು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ರು ಇವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ಗೆ ಇಟ್ಟಿದ್ದಾರೆ
ಮೇಡಮ್ ಫ್ಲೇಮಿಟ್ಟು ಬೇಯಿಸ್ತಾ ಇದ್ದಾರೆ ಚೆನ್ನಾಗಿ. 5 ನಿಮಿಷ ಬೇಯಿಸ್ತಾರೆ ಚೆನ್ನಾಗಿ. ಚೆನ್ನಾಗಿ ಒಂದು 10 ನಿಮಿಷ ಬೇಯಲಿ ಫ್ರೆಂಡ್ಸ್. ಬೇದ್ಮೇಲೆ ತೋರಿಸ್ತೀವಿ ಚೆನ್ನಾಗಿ. हमारा दिया तुम किधर से कट मेरा हमारा तुम्हारा हमारा दिया हाथ नहीं पड़ेगा इधर से उधर से हाँ हमारा दिएगा तुम्हारा तुम रखेगा अच्छा ये वाला लेगा तुम्हारा क्या कैसा चाहिए ऐसा तुम्हारा है ना वो तुम काट करता ना हमारा दिएगा हमारा बहुत बेजार होता तुम्हारा उतना देगा हमारा वो होता ना ये वो वाला मैं वो जो पीन करता है ना इसीलिए नहीं दिया तो तुम क्लीन करता है ना वो तुम्हारा यूज करने का हमारा दिया बहुत बेजार हुआ नहीं होता है तुम्हारा हाँ? तुम्हारा नहीं होता है क्या वो वाला दिया तो नहीं हुआ बहुत छोटा होता हमारा तुम्हारा छोटा होता है हमारा ये वाला अच्छा हो जाएगा बड़ा हाँ वाला वो अच्छा है अच्छा अच्छा लो तुम्हारा क्या है हम लेवल हो जाएगा हमारा वो दे देगा और छोटा वाला दे देगा ये वाला वो बड़ा होता और ये है ना वो इधर से नहीं होता है ऐसे तो मैं जिधर से सर्च करेगा इससे कोई भी नहीं पूरा होगा। प्लेन नहीं होता है इतना इतना होता है इधर से नहीं वो बोला है ना हाँ, दूसरा इधर का वाला शब्द हाँ। और नहीं होता है वो इसीलिए मेरा- मैं इधर से करता है उधर से करता है तुमको दिया ना एक इधर से करता है फिर भी वो नहीं तुम्हारा छोटा है ना वो तुम्हारा अच्छा होता है हमारा बड़ा वाला है हमारा बड़ा हो जाता है इधर से जितने में इधर से करता है और इधर से नहीं होता है ये वो वाला ऐसा वाला मैं उधर फैक्ट्री में बोल दिया ऐसा वाला दो भैया नहीं हमारे पास ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕೈ ಆಡಿಸ್ತಾ ಇದ್ದಾರೆ ಬೇಜಾರು ಮಾಡ್ಕೊಬೇಡಿ ನಾವು ಈ ಕಡೆ ಬೇರೆ ಮಾತಾಡ್ತಾ ಇದೀವಿ ಅಂತ ಬೇಜಾರು ಮಾಡ್ಕೊಬೇಡಿ ಅದು ಒಂಚೂರು ಒಂದು ನಿಮಿಷ ಬೈಕೋಕ್ಕೋಸ್ಕರ ಬೈಲಿ ಅಂತಂದ್ಬಿಟ್ಟು ನಾವು ಈ ಕಡೆ ಬೇರೆ ಮಾತಾಡ್ತಾ ಇದೀವಿ ನಾವು ಈ ಕಡೆ ಸೈಡಿಗೆ ಮಾತಾಡ್ತಾ ಇದ್ದೀವಿ ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ನಮಗೂ ಅಷ್ಟೊಂದು ಹಿಂದಿ ಬರಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಹಿಂದಿ हो बस हाथ नहीं लगेगा गिर जाता ठीक है जच्ची इतना सौंदा हो जाएगा हो हमारा 2 दिन खाता हो ये वाला हो जाएगा अब बंद कर दो हो जाएगा ನೋಡಿ ಫ್ರೆಂಡ್ಸ್ 10 ನಿಮಿಷ ಬೇಯ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ಗ್ಯಾಸ್ ಬಂದು ಆಫ್ ಮಾಡಿದ್ದಾರೆ ಫುಲ್ಲು ಗ್ಯಾಸ್ ಆಫ್ ಮಾಡಿಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ತಾ ಇದ್ದಾರೆ ಮುಗೀತು ನೋಡಿ ಸಾಂಬಾರು ಎಷ್ಟು ಚೆನ್ನಾಗೈತೆ ಅಂತ ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೆಂಗೆ ಬಂತು ಅಂತ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಯಾರು ಮರೆಯೋಕೋಬಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು